ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಎ, ನಂತರ ಓಪನ್ ಬ್ರಾಕೆಟ್ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಇನ್ಸರ್ಟ್ ಮೆನು, ಇನ್ಸರ್ಟ್ ಅಕ್ವೇಷನ್ಸ್, ನಂತರ ಅಕ್ವೇಷನ್ ಮೆನು, ಸಿಂಬಲ್ಸ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಕ್ಸ್ ಸಿಂಬಲ್ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ನಂತರ ಇನ್ಸರ್ಟ್ ಮೆನು, ಇನ್ಸರ್ಟ್ ಅಕ್ವೇಷನ್ಸ್, ಅಕ್ವೇಷನ್ ಮೆನು, ಸ್ಕ್ರಿಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಆಪ್ಷನ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಎಕ್ಸ್ ನಾನಿಲ್ಲಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ. ನಾನಿಲ್ಲಿ y ಬದಲಾಗಿ 1 ಟೈಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಕಾಮ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇದೇ ಫಾರ್ಮುಲಾ ನಾನಿಲ್ಲಿ ಕಂಟ್ರೋಲ್-C ಕಾಪಿ, ಕಂಟ್ರೋಲ್-V ಪೇಸ್ಟ್ ಮಾಡ್ತಾ ಇದ್ದೀನಿ. ನಂತರ ಎಕ್ಸ್ ಬದಲಾಗಿ ನಾನಿಲ್ಲಿ y ಲೆಟರ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಅಕ್ವೇಷನ್ಸ್, ಸಿಂಬಲ್ಸ್, y ಸಿಂಬಲ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಕ್ಲೋಸ್ ಬ್ರಾಕೆಟ್ ಈ ರೀತಿಯಾಗಿ. ನಂತರ ಇದೇ ಫಾರ್ಮುಲಾ ನಾನಿಲ್ಲಿ ಕಂಟ್ರೋಲ್-C ಕಾಪಿ, ಕಂಟ್ರೋಲ್-V ಪೇಸ್ಟ್ ಮಾಡ್ತಾ ಇದ್ದೀನಿ. ಎ ಜಾಗದಲ್ಲಿ ನಾನಿಲ್ಲಿ ಕ್ಯಾಪಿಟಲ್ ಬಿ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ 1 ಜಾಗದಲ್ಲಿ ನಾನಿಲ್ಲಿ 2 ಟೈಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕ್ವಶನ್ ಅನ್ನ ಟೈಪ್ ಮಾಡಿ ಆಗಿದೆ. ನಂತರ ಎಂಟರ್. ನೆಕ್ಸ್ಟ್ ಕ್ವಶನ್ 6th ಕ್ವಶನ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನಾನಿಲ್ಲಿ ಕ್ವಶನ್ಸ್ ಅನ್ನ ಟೈಪ್ ಮಾಡಿ ಆಗಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ನಾವೀಗ ಮತ್ತೊಂದು ಡ್ರಾಯಿಂಗ್ ಅನ್ನ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾದ ಒಂದು ಡ್ರಾಯಿಂಗ್ ಅನ್ನ ನಾವಿಲ್ಲಿ MS ವರ್ಡ್ ಅಲ್ಲಿ ಮಾಡಬೇಕಾಗಿದೆ. ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಈ ಡ್ರಾಯಿಂಗ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ಇಲ್ಲಿ ನಮಗೆ ಯಾವುದೇ ಆಟೋ ಶೇಪ್ ಅನ್ನ ಇನ್ಸರ್ಟ್ ಮಾಡಿದ ನಂತರ ಎಡಿಟ್ ಪಾಯಿಂಟ್ಸ್ ಆಪ್ಷನ್ ನಮ್ಗೆ ಇಲ್ಲಿ ಬರಬೇಕು. ನನಗಿಲ್ಲಿ ಎಡಿಟ್ ಪಾಯಿಂಟ್ಸ್ ಆಪ್ಷನ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬೇರೆ MS ವರ್ಡ್ ಫೈಲ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನುಡಿಯನ್ನ ಓಪನ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಟೈಪ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾದ ಆಪ್ಷನ್ಗಳು ಕೆಲವೊಮ್ಮೆ ನಮಗೆ ಡಿಆಕ್ಟಿವೇಟ್ ಆಗುತ್ತೆ. ಆ ರೀತಿಯಾದ ಆಪ್ಷನ್ಗಳು ಒಂದೇ ಫೈಲ್ ಅಲ್ಲಿ ನಮಗಿಲ್ಲಿ ಬರೋದಿಲ್ಲ. ನಾನು ಇನ್ನೊಂದು MS ವರ್ಡ್ ಫೈಲ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ನಮಗೆ ಆಪ್ಷನ್ ಬರ್ತಾ ಇದೆ ಎಡಿಟ್ ಪಾಯಿಂಟ್ಸ್ ಆಪ್ಷನ್. ನಂತರ ಶೇಪ್ ಫಿಲ್, ನೋ ಫಿಲ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಔಟ್ಲೈನ್ ಕಲರ್, ಬ್ಲಾಕ್ ಕಲರ್, ಲೈನ್ ಥಿಕ್ನೆಸ್ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಎಲಿಪ್ಸ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಶೇಪ್ ಫಿಲ್, ನೋ ಫಿಲ್ ಆಪ್ಷನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಔಟ್ಲೈನ್ ಕಲರ್, ಬ್ಲಾಕ್ ಕಲರ್, ಲೈನ್ ಥಿಕ್ನೆಸ್ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಎಡಿಟ್ ಪಾಯಿಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಪಾಯಿಂಟ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಈ ಪಾಯಿಂಟ್ಸ್ ಗಳನ್ನ ಇಲ್ಲಿ ತಗೊಂಡ್ ಬರೋಣ ಈ ರೀತಿಯಾಗಿ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಸೇಮ್ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಶೇಪ್ ಫಾರ್ಮೇಟ್, ಎಡಿಟ್ ಪಾಯಿಂಟ್ಸ್, ಈ ಪಾಯಿಂಟ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು 2 ಪಾಯಿಂಟ್ಸ್ ಅನ್ನ ನಾನಿಲ್ಲಿ ಈ ರೀತಿಯಾಗಿ ಎಡಿಟ್ ಮಾಡಿದ್ದೀನಿ. ನಂತರ ನಾವಿಲ್ಲಿ ಈ ಶೇಪ್ ಅನ್ನ ಇಲ್ಲಿ ತಗೊಂಡ್ ಬರ್ಬೇಕಾಗುತ್ತೆ. ನಂತರ ಝೂಮ್ ಮಾಡಿ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಎಷ್ಟು ನಮಗೆ ಬೇಕಾಗಿದೆ ಈ ರೀತಿಯಾಗಿ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಡ್ರಾಯಿಂಗ್ ಅನ್ನ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್-C ಕಾಪಿ, ಕಂಟ್ರೋಲ್-V ಪೇಸ್ಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಅದೇ ಶೇಪ್ ಅನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡ್ರಾಯಿಂಗ್ ಬಂದಿದೆ ಅಂತ. ಈ ಆಟೋ ಶೇಪ್ ಅನ್ನ ಕೀಬೋರ್ಡ್ ಅಲ್ಲಿ ನಾವು ಇರುವ ಆರೋ ಮಾರ್ಕ್ ಕೀಗಳನ್ನ ಯೂಸ್ ಮಾಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್ ಆಟೋ ಶೇಪ್, ಇನ್ಸರ್ಟ್ ಲೈನ್, ನಾವೀಗ ಒಂದು ಡಾಟ್ ಲೈನ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಈ ರೀತಿಯಾದ ಲೈನ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಔಟ್ಲೈನ್ ಎಫೆಕ್ಟ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿಯಾದ ಲೈನ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ನಂತರ ಈ ರೀತಿಯಾಗಿ ನಾನಿಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಈ ಲೈನ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ ಈ ರೀತಿಯಾಗಿ, ನೀವಿಲ್ಲಿ ನೋಡ್ತಾ ಇರಬಹುದು. ಲೈನ್ ಕಲರ್ ನಾವಿಲ್ಲಿ ಬ್ಲಾಕ್ ಕಲರ್ ಅನ್ನು ಕೊಡೋಣ. ಈ ರೀತಿಯಾಗಿ ನಾವು ಆಟೋ ಶೇಪ್ ಗಳ ಸಹಾಯದಿಂದ ತುಂಬಾ ಸುಲಭವಾಗಿ ಯಾವುದೇ ಡ್ರಾಯಿಂಗ್ ಅನ್ನ ನಾವಿಲ್ಲಿ ಮಾಡಬಹುದು. ನಂತರ ಇನ್ಸರ್ಟ್ ಆಟೋ ಶೇಪ್ಸ್, ನಮಗಿಲ್ಲಿ ಆರೋಸ್ ಸಿಂಬಲ್ ಸಹ ಸಿಗುತ್ತೆ. ಯಾವ ರೀತಿಯಾದ ಆರೋ ಮಾರ್ಕ್ ಸಿಂಬಲ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ.
ನಂತರ ಈ ಪಿಕ್ಚರ್ ಅನ್ನ ನಾವೀಗ ಕಟ್ ಮಾಡಬೇಕಾಗಿದೆ. MS ವರ್ಡ್ ಅಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ಸ್ನಿಪ್ಪಿಂಗ್ ಟೂಲ್. SN ನಾವಿಲ್ಲಿ ಟೈಪ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಸ್ನಿಪ್ಪಿಂಗ್ ಟೂಲ್ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಆಪ್ಷನ್ ಓಪನ್ ಆಗಿದೆ. ಈ ಆಪ್ಷನ್ ಅನ್ನ ಯೂಸ್ ಮಾಡಿ ನಾವು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಸಹ ಕ್ಯಾಪ್ಚರ್ ಮಾಡಬಹುದು, ಅಥವಾ ಯಾವುದೇ ಒಂದು ಪಿಕ್ಚರ್ ಇಮೇಜ್ ಬೇಕಾಗಿದೆ ಅಂದ್ರೆ ನಾವಿಲ್ಲಿ ಕ್ಯಾಪ್ಚರ್ ಅನ್ನ ಮಾಡಬಹುದು. ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ನಾನು ಡ್ರಾಯಿಂಗ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡಬಹುದು ಡ್ರಾಯಿಂಗ್ ಈಗ ಸೆಲೆಕ್ಟ್ ಆಗಿದೆ. ನಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ನ್ಯೂ ಸ್ನಿಪ್. ಬೇರೆ ಫೋಟೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಮೋಡ್ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಫ್ರೀ ಫಾರ್ಮ್ ಸ್ನಿಪ್. ನಾವು ಈ ರೀತಿಯಾಗಿ ಡ್ರಾಯಿಂಗ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ನಮಗಿಲ್ಲಿ ಆಪ್ಷನ್ ಸಿಗುತ್ತೆ ಸೇವ್ ಸ್ನಿಪ್ ಆಪ್ಷನ್. ಈ ಇಮೇಜ್ ಅನ್ನ ನಾವೀಗ ಫೋಟೋ ಆಗಿ ಸಹ ಸೇವ್ ಮಾಡ್ಕೋಬಹುದು. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಫೋಲ್ಡರ್ ಅಥವಾ ಯಾವ ಡ್ರೈವ್ ನಾವಿಲ್ಲಿ ಫೋಟೋ ಸಹ ಸೇವ್ ಮಾಡ್ಕೋಬಹುದು. ಫೋಟೋ ನೇಮ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು, ಅಥವಾ ಕಾಪಿ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಮ್ಮ ಕ್ವಶನ್ ಪೇಪರ್ ಫೈಲ್ ಅನ್ನ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ V ಪೇಸ್ಟ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ಇಮೇಜ್ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ ಈ ರೀತಿಯಾಗಿ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಡಬಲ್ ಕ್ಲಿಕ್, ಫಾರ್ಮೆಟ್ ಮೆನು, ಟೆಕ್ಸ್ಟ್ ರ್ಯಾಪ್, ಟೈಟ್. ನಂತರ ಈ ಇಮೇಜ್ ಅನ್ನ ನಾವಿಲ್ಲಿ ತಗೊಂಡು ಬರೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಇಮೇಜ್ ಆಸ್ ಇಟ್ ಈಸ್ ಸೇಮ್ ಇಮೇಜ್ ಬಂದಿದೆ. ಈ ರೀತಿಯಾಗಿ ನಾವು ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಮಾಡಬೇಕಾದ್ರೆ ಯಾವುದೇ ಡ್ರಾಯಿಂಗ್ ಬೇಕು ಅಂದಾಗ ಆಟೋ ಶೇಪ್ ಗಳನ್ನ ಯೂಸ್ ಮಾಡಿ ಈ ರೀತಿಯಾದ ಡ್ರಾಯಿಂಗ್ಸ್ ಅನ್ನ ಮಾಡಬಹುದು. ನಂತರ ಇದನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೀಗ ಟೈಪ್ ಮಾಡಬೇಕಾಗಿದೆ ಥರ್ಡ್ ಮೈನ್ ಕ್ವಶನ್ಸ್. ಕೀಬೋರ್ಡ್ ಇಂದ ನಾನಿಲ್ಲಿ ಕ್ಯಾಪಿಟಲ್ I ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಥರ್ಡ್ ಮೈನ್ ರೋಮನ್ ನಂಬರ್ಸ್ ಅನ್ನ ಬರೆಯೋದಕ್ಕೆ. ನಂತರ ಟ್ಯಾಬ್ ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಚೇಂಜ್ ಫಾಂಟ್, ಟೈಮ್ಸ್ ನ್ಯೂ ರೋಮನ್ ಫಾಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ 8x2 ಮಾರ್ಕ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಪರ್ ಕ್ವಶನ್ 2 ಮಾರ್ಕ್ಸ್, ಟೋಟಲ್ 16 ಮಾರ್ಕ್ಸ್. 8 ಕ್ವಶನ್ 16 ಮಾರ್ಕ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾವು ಕ್ವಶನ್ಸ್ ಅನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಥರ್ಡ್ ಮೈನ್ ಕ್ವಶನ್ಸ್ ಅನ್ನ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂಬರ್ಸ್ ಅನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಈ ರೀತಿಯಾದ ಫಾರ್ಮುಲಾಸ್ ಟೆಕ್ಸ್ಟ್ ನಮ್ಗೆ ಬೇಕು ಅಂದಾಗ ಇನ್ಸರ್ಟ್ ಅಕ್ವೇಷನ್ಸ್ ಆಪ್ಷನ್ಸ್ ಇಂದ ಸ್ಕ್ರಿಪ್ಟ್ ಅಲ್ಲಿ ಬರುವಂತಹ ಟೆಕ್ಸ್ಟ್ ಗಳನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ಈ ರೀತಿಯಾಗಿ. ನಂತರ ಎಕ್ಸ್ ಸ್ಕ್ವೇರ್ ಈ ರೀತಿಯಾಗಿ ನಾವು ಬರಿಬೇಕಂದಾಗ ಹೋಮ್ ಮೆನುನಲ್ಲಿ ಇರುವಂತಹ ಸೂಪರ್ ಸ್ಕ್ರಿಪ್ಟ್ ಅಥವಾ ಸಬ್ಸ್ಕ್ರಿಪ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು, ಅಥವಾ ಇನ್ಸರ್ಟ್ ಅಕ್ವೇಷನ್ಸ್ ಅಲ್ಲಿ ಬರುವಂತಹ ಲೆಟರ್ಸ್ ಅಂಡ್ ನಂಬರ್ಸ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ಈ ರೀತಿಯಾಗಿ ಸೈನ್ ಥೀಟಾ, ಕಾಸ್ ಥೀಟಾ ಈ ಸಿಂಬಲ್ ಗಳು ಸಹ ನಮ್ಗಿಲ್ಲಿ ಇನ್ಸರ್ಟ್ ಮೆನುನಲ್ಲಿ ಸಿಂಬಲ್ಸ್ ಆಪ್ಷನ್ ಅಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನಂತರ ಈ ಡ್ರಾಯಿಂಗ್ ಅನ್ನ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ MS ವರ್ಡ್ ಅಲ್ಲಿ. ಇದೇ ರೀತಿಯಾಗಿ ನೀವು ಸಹ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೆನು ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ ಫೋರ್ತ್ ಮೆನು. ನಂತರ ಕೀಬೋರ್ಡ್ ಇಂದ ನಾನಿಲ್ಲಿ ಕ್ಯಾಪಿಟಲ್ I ಮತ್ತು V ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಟ್ಯಾಬ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಚೇಂಜ್ ಟೈಮ್ಸ್ ನ್ಯೂ ರೋಮನ್ ಫಾಂಟ್. ನಂತರ 9 ಕ್ವಶನ್ಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಪರ್ ಕ್ವಶನ್ 3 ಮಾರ್ಕ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವಿಲ್ಲಿ ಕನ್ನಡ ಟೈಪ್ ಮಾಡಿದ ನಂತರ ಇಂಗ್ಲಿಷ್ ಲೆಟರ್ಸ್ ಬೇಕು ಅಂದಾಗ ಫಾಂಟ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ನಾವೀಗ ಕ್ವಶನ್ಸ್ ಅನ್ನ ಟೈಪ್ ಮಾಡಬೇಕಾಗಿದೆ.